ಇನ್ನು ಸುಮಲತಾ ಅವರ ಬಗ್ಗೆ ಸಚಿವ ಎಚ್ ಡಿ ರೇವಣ್ಣ ಟೀಕೆಗೆ ಬಿಎಸ್ವೈ ಕಿಡಿಕಾರಿದ್ದಾರೆ. ಮಂಡ್ಯದ ಜನರೇ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಹಗುರವಾದ ಮಾತುಗಳು ಮೆಚ್ಚುವಂಥದ್ದಲ್ಲ. ಯಾರೇ ಇಂಥ ಹಗುರವಾದಂತಹ ಮಾತುಗಳನ್ನ ಆಡಿದ್ರೂ ಕೂಡ ಅದನ್ನ ಮೆಚ್ಚುವಂತಹ ಪ್ರಶ್ನೆಯೇ ಇಲ್ಲ. ಇದಕ್ಕೆ ಮಂಡ್ಯದ ಜನರೇ ಉತ್ತರವನ್ನ ನೀಡ್ತಾರೆ. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಜನರೇ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಮಂಗಳೂರಿನಲ್ಲಿ BS ಯಡಿಯೂರಪ್ಪ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸುಮಲತಾ ಅವರನ್ನೇನಾದ್ರೂ ಬಿಜೆಪಿ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ಯಾ? ನಾವು ಅವರನ್ನ ಸೆಳೀತಾ ಇಲ್ಲ ಅಥವಾ ಸೆಳೆಯುವಂತ ಪ್ರಶ್ನೆ ಇಲ್ಲ. ಒಂದೊಮ್ಮೆ ಏನಾದ್ರೂ ಅವರು ಪಕ್ಷೇತರರಾಗಿ ಸ್ಪರ್ಧಿಸಿದ್ರೆ ಅವ್ರಿಗೇನಾದ್ರೂ ಬೆಂಬಲಿಸ್ತೀರಾ? ಆ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರ ಆಗಿಲ್ಲ. ಈ ಟಿಕೆಟ್ ಕೊಡುವಂಥದ್ದು ಅಥವಾ ಬಿಡುವಂತಹ ವಿಚಾರ JDS ಹಾಗೂ ಕಾಂಗ್ರೆಸ್ಗೆ ಬಿಟ್ಟಂತ ವಿಚಾರ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವಂತೂ ಸೆಳೀತಾ ಇಲ್ಲ. ಜೊತೆಗೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಬೆಂಬಲಿಸಬೇಕು ಬೇಡವೋ ಅನ್ನೋ ಬಗ್ಗೆ ಕೂಡ ನಿರ್ಧಾರ ಆಗಿಲ್ಲ. ಒಂದು ವಿಚಾರವಂತೂ ಸ್ಪಷ್ಟಪಡಿಸ್ತಾ ಇದ್ದಾರೆ BSY ಇಲ್ಲಿ. ರೇವಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಅದು ಮೆಚ್ಚುವಂತಹ ಹೇಳಿಕೆಯಲ್ಲ. ಈ ರೀತಿಯಾದಂತಹ ಹಗುರವಾದಂತಹ ಹೇಳಿಕೆಗಳು ಯಾರೂ ಕೊಡಬಾರದು. ಕೊಡುವಂತಹ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನಾವು ಹೇಳಿಕೆಗಳನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಮಾತನಾಡಬೇಕಾಗತ್ತೆ. ಇಂಥ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಜನರೇ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಇಂಥ ಹೇಳಿಕೆ ಕೊಟ್ಟಿರುವಂತಹ ನಾಯಕರುಗಳಿಗೆ ಅಲ್ಲಿರುವಂತಹ ಕ್ಷೇತ್ರದ ಜನರೇ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಯಡಿಯೂರಪ್ಪ ಮಾತನಾಡಿದ್ರು. ಸುಮಲತಾ ಅವ್ರ ಬಗ್ಗೆ ಒಂದೇ ಮಾತನ್ನ ಹೇಳಕ್ಕೆ ಇಚ್ಛೆ ಪಡುವಂಥದ್ದು. ಅವರು ಸೀಟ್ ಸಿಗುತ್ತೋ ಬಿಡುತ್ತೋ ಅದು ಕಾಂಗ್ರೆಸ್ JDSಗೂ ಬಿಟ್ಟಂಥದ್ದು. ಆದರೆ ಸುಮಲತಾ ಬಗ್ಗೆ ಕುಮಾರಸ್ವಾಮಿ ಅವರ ಹಗುರವಾದ ಮಾತು ಯಾರು ಮೆಚ್ಚುವಂಥ ವಿಷಯ ಅಲ್ಲ. ಅಂಬರೀಷ್ ಇದ್ದಾಗ ಅವ್ರು ತೀರ್ಕೊಂಡಾಗ ಮಂಡ್ಯಕ್ಕೆ ಹೆಲಿಕಾಪ್ಟರ್ ತೊಗೊಂಡೋಗಿ ಲಕ್ಷಾಂತರ ಜನ ಅವರು ದರ್ಶನ ಮಾಡಿದ್ದಾರೆ. ಅಂಥ ವ್ಯಕ್ತಿಯನ್ನು ಹಗುರವಾಗಿ ಮಾತನಾಡೋದು, ನೀವೇನು ಮಂಡ್ಯದಲ್ಲಿ ಅವ್ರು ಮಾಡೋದಂಥ ಸಾಧನೆ ಏನು ಅಂತ ಸುಮಲತಾಗೆ ಬೆದರಿಕೆ ಹಾಕುವಂಥದ್ದು ಅಥವಾ ಹಗುರವಾಗಿ ಮಾತನಾಡುವಂಥದ್ದು, ಇದಕ್ಕೆ ತಕ್ಕ ಉತ್ತರವನ್ನು ಮಂಡ್ಯ ಜಿಲ್ಲೆ ಜನ ಕೊಡ್ತಾರೆ. ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರೆ ಅವರಿಗೆ ಬಿಜೆಪಿ ಅಲ್ಲ, ನಾವಿನ್ನೂ ಏನು ಚರ್ಚೆ ಮಾಡಿಲ್ಲ. ಅವ್ರು ಏನು ತೀರ್ಮಾನ ಅವ್ರದ್ದು ಮಾಡಲಿ, ನಂತರ ನಮ್ಮದೇನು ತೀರ್ಮಾನ ಅಂತ ನಾವು ಮಾಡಿ. ಅವರನ್ನು ಬಿಜೆಪಿಗೆ ಸೆಳೆಯುವಂಥ ಇಲ್ಲ, ಆ ಥರ ನಾವು ಯಾವುದೇ ಪ್ರಯತ್ನ ಮಾಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪೃಥ್ವಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಒಂದು ಮಾತನ್ನ ಯಡಿಯೂರಪ್ಪ ಅವರು ಹೇಳ್ತಾ ಇದ್ರು, ಇಲ್ಲ ಸುಮಲತಾ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಬೆಂಬಲಿಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ. ಅದರ ಜೊತೆಗೆ ರೇವಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಮಂಡ್ಯ ಜನರೇ ಉತ್ತರಿಸ್ತಾರೆ ಅಂತ ಏನೆಲ್ಲ ಮಾತಾಡಿದ್ರು ಯಡಿಯೂರಪ್ಪ. ಪೃಥ್ವಿರಾಜ್, ಅನ್ಬರ್ಲಿ ಇವತ್ತು ಯಡಿಯೂರಪ್ಪ ಏನು ರಾಜನಾಥ್ ಸಿಂಗ್ ಅವರ ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಆಗಮಿಸಿರೋಂಥದ್ದು. ಸೊ ಇಲ್ಲಿ ಮಾತಾಡ್ತಾ ಹೇಳಿರೋದು ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಚುನಾವಣೆಗೆ ವಿಚಾರವಾಗಿ ಪ್ರಮುಖವಾಗಿ ಅವರು ಮಾತಾಡಿದ್ದಾರೆ. ಅಂದ್ರೆ ಇಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಅನ್ನ ಕೊಡೋದು ಬಿಡೋದು ಕಾಂಗ್ರೆಸ್ ಮತ್ತೆ JDSಗೆ ಬಿಟ್ಟಿರುವಂತ ವಿಷಯ. ಅದಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ. ಬಿಜೆಪಿ ಅವ್ರನ್ನ ಸೆಳೆಯುವಂತಹ ಯಾವ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ. ಪಕ್ಷೇತರವಾಗಿ ನಿಂತರೂ ಕೂಡ ಅವರ ಬೆಂಬಲಿಸುವ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸುಮಲತಾ ಅವರಿಗೆ ಡೈರೆಕ್ಟ್ ಆಗಿ ಇವರು ಏನು ಆಫರ್ ಕೊಟ್ಟಿಲ್ಲ ಇನ್ನೂ. ಯಾಕೆಂತ ಹೇಳಿದ್ರೆ ಸುಮಲತಾ ಅವರೇ ನಿನ್ನೆ ಹೇಳ್ತಾ ಇದ್ರು, ಅಂದ್ರೆ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ನಾನು ಕಾಂಗ್ರೆಸ್ ಇಂದ ಟಿಕೆಟ್ ಸಿಗುತ್ತಾ ಅಂತ ಕಾದ್ ನೋಡ್ತೀನಿ ಅಂತ ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಡೈರೆಕ್ಟ್ ಆಫರ್ ಗಳನ್ನ ಕೂಡ ಬಿಜೆಪಿಯವರು ನೀಡಿಲ್ಲ ಅನ್ನೋದು ಈಗ ಅವರ ಮಾತಲ್ಲಿ ಸ್ಪಷ್ಟವಾಗುತ್ತೆ. ಸೊ ಇಲ್ಲಿ ರೇವಣ್ಣ ಅವರು ಏನು ಅಲ್ಲಿ ಒಂದು ರಾಜಕೀಯ ನಡೀತಾ ಇದೆ, ಮತ್ತೆ ಹಗುರವಾಗಿ ರೇವಣ್ಣ ಅವರು ನಿನ್ನೆ ಏನು ಮಾತಾಡಿದ್ರು, ಸೊ ಅದಕ್ಕೂ ಕೂಡ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದ್ರೆ ಅವರು ಈ ರೀತಿ ಮಾತಾಡಿರೋಂಥದ್ದು ಈ ಜನರೇ, ಮಂಡ್ಯದ ಜನರೇ ಕೂಡ ಅವರಿಗೆ ಉತ್ತರ ನೀಡಿದ್ದಾರೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರ ವಿರೋಧವಾಗಿ ಮತ ನೀಡೋದ್ರ ಮೂಲಕ ಅವರ ಈ ಒಂದು ಮಾತುಗಳಿಗೆ ಉತ್ತರವನ್ನ ನೀಡ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ಅವರು ಹೇಳಿರೋಂಥದ್ದು. ಆಮೇಲೆ ಮತ್ತೆ ಹಲವಾರು ವಿಚಾರಗಳ ಸಂಬಂಧಪಟ್ಟಾಗಿ ಇಲ್ಲಿ ಮಾತನಾಡಿದ್ರು. ಧನ್ಯವಾದ ಪೃಥ್ವಿ ಮಾಹಿತಿಗಾಗಿ.